ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೇಳಲು ಹೊರಟಿರುವ ಕತೆ ನನ್ನ ಸಂಬಂಧಿಕರೊಡನೆ ನಡೆದ ನೈಜ ಘಟನೆಯಾಗಿದೆ. ನಾನು ಇಲ್ಲಿ ಮೂಢನಂಬಿಕೆಗಳನ್ನು ಹರಡುವ ಉದ್ದೇಶವನ್ನು ಹೊಂದಿಲ್ಲ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ನಿಜವಾದ ಘಟನೆಯನ್ನು ಹಂಚಿಕೊಳ್ಳುವ ಉದ್ದೇಶವಷ್ಟೇ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಘಟನೆಯಲ್ಲಿ ಬರುವವರ ಐಡೆಂಟಿಟಿಯನ್ನು ಗೌಪ್ಯವಾಗಿರಿಸುವುದಕ್ಕಾಗಿ ನಾನು ಅವರ ಹೆಸರುಗಳನ್ನು ಬದಲಿಸಿದ್ದೇನೆ. ಆತನ ಹೆಸರು ಕಿರಣ್. ಆತನಿಗೆ ಕರಣ್ ಎನ್ನುವ ಅವಳಿ ಸಹೋದರ ಮತ್ತು ಇಬ್ಬರು ಕಸಿನ್ ಬ್ರದರ್ಸ್ ರಾಘವ್ ಹಾಗೂ ಕಾರ್ತಿಕ್ ಎನ್ನುವವರಿದ್ದರು. ರಾಘವನಿಗೆ ಅದಾಗಲೇ 30 ವರ್ಷ ದಾಟಿತ್ತು. ಆದರೆ ಈ ಉಳಿದ ಮೂವರು 14ರಿಂದ 15ರ ಆಸುಪಾಸಿನವರಾಗಿದ್ದರು. ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚನೆ ಮಾಡುವ ಸಾಮರ್ಥ್ಯ ಇಲ್ಲದ ವಯಸ್ಸದು. ಒಂದು ಮಧ್ಯಾಹ್ನ ರಾಘವ್ ಆಟ ಆಡುತ್ತಿದ್ದ ಇವರುಗಳ ಬಳಿ ಬಂದು, ಇಂದು ರಾತ್ರಿ ನಿಮ್ಮನ್ನೆಲ್ಲ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಕೈಯಲ್ಲಿ ಕೆಲವು ಚೀಲಗಳು ಹಾಗೂ ಟಾರ್ಚ್ಗಳನ್ನು ರೆಡಿ ಮಾಡಿಟ್ಟುಕೊಳ್ಳಿ ಎಂದು ಅವರ ಬಳಿ ಹೇಳಿದ. ಎಲ್ಲಿಗೆ, ಯಾಕೆ ಎಂಬ ಪ್ರಶ್ನೆಗಳಿಗೆ ಆತ ಏನನ್ನೂ ಉತ್ತರಿಸಲಿಲ್ಲ. ಸುಮ್ಮನೆ ರೆಡಿಯಾಗಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಲ್ಲಿ ಹೋದ ಮೇಲೆ ಎಂದು ಸರ್ಪ್ರೈಸನ್ನು ಹಾಗೆ ಮೇಂಟೈನ್ ಮಾಡಿದ ರಾಘವ್. ಕಿರಣ್, ಕರಣ್ ಹಾಗೂ ಕಾರ್ತಿಕ್ ಈ ಮೂವರು ಕತ್ತಲಾಗುವುದನ್ನೇ ಕಾಯುತ್ತಿದ್ದರು. ಆ ದಿನ ಹುಣ್ಣಿಮೆ. ರಾತ್ರಿ ಆಗುತ್ತಿದ್ದಂತೆ ರಾಘವ ಅದಾಗಲೇ ಸಿದ್ಧರಾಗಿದ್ದ ಆ ಮೂವರನ್ನು ಕರೆದುಕೊಂಡು ನಡೆದೇ ಬಿಟ್ಟ. ಆದರೆ ಎಲ್ಲಿ? ಅದೊಂದು ಗೇರು ಮರಗಳ ತೋಪು ಆಗಿತ್ತು. ತುಂಬ ನಿಶ್ಶಬ್ದವಾಗಿದ್ದ ಆ ಜಾಗದಲ್ಲಿ ಮರಗಳನ್ನು ಸಾಲು ಸಾಲಾಗಿ ನೆಡಲಾಗಿತ್ತು. ಸುತ್ತ ಮುಳ್ಳಿನ ಬೇಲಿ. ಆ ಬೇಲಿಯನ್ನು ಹೇಗೋ ಹಾರಿ ಅವರು ತೋಪಿನ ಒಳಗೆ ಹೋದ ಮೇಲೆ ರಾಘವ ಹೇಳಿದ, ನೋಡಿ, ಇದೇ ನಾನು ಹೇಳಿದ ಜಾಗ. ಇಲ್ಲಿಂದ ಬೇಗ ಬೇಗ ಗೇರು ಬೀಜಗಳನ್ನು ಕದ್ದುಕೊಂಡು ಹೋಗೋಣ ಅಂತ ಹೇಳಿದ. ಹುಡುಗರಾದರೂ ಅತಿ ಉತ್ಸಾಹದಿಂದ ತಲೆ ಅಲ್ಲಾಡಿಸಿ ಅವನ ಹಿಂದೆಯೇ ಹೋದರು. ಆ ಗೇರು ಬೀಜಗಳನ್ನು ಮಾರಿ ಅಲ್ಪ ಸ್ವಲ್ಪ ಹಣ ಮಾಡಿಕೊಳ್ಳಬಹುದೆಂಬ ಆಸೆ ಆ ಹುಡುಗರದು. ಹಾಗೆಯೇ ಅವರು ನಾಲ್ವರು ಒಂದು ದೊಡ್ಡ ಗೇರು ಮರದ ಹತ್ತಿರ ನಿಂತರು. ಬೇರೆ ಮರಗಳಿಗೆ ಕಂಪೇರ್ ಮಾಡಿದರೆ ಈ ಮರ ಸ್ವಲ್ಪ ದೊಡ್ಡದಾಗಿತ್ತು. ಕಿರಣ್ ಹಾಗೂ ರಾಘವ್ ಕೆಳಗೆ ಬಿದ್ದಿದ್ದ ಕಾಯಿಗಳನ್ನು ಆಯ್ದುಕೊಳ್ಳುತ್ತಾ ಇದ್ದರೆ, ಕರಣ್ ಹಾಗೂ ಕಾರ್ತಿಕ್ ಮರ ಹತ್ತಿ ಮೇಲಿಂದ ಕಾಯಿಗಳನ್ನು ಕಿತ್ತು ಕೆಳಗೆ ಹಾಕುತ್ತಿದ್ದರು. ಮೊದಲ ಕೆಲವು ನಿಮಿಷ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ಒಂದೇ ಸಮನೆ ಕಾಯಿಗಳು ರಾಘವ್ ಹಾಗೂ ಕಿರಣ್ ಮೈ ಮೇಲೆ ಬಿರುಸಾಗಿ ಬೀಳತೊಡಗಿದವು. ಅವರು ಕರಣ್ ಹಾಗೂ ಕಾರ್ತಿಕ್ ಜೋರಾಗಿ ಮರದ ಕೊಂಬೆಗಳನ್ನು ಅಲುಗಾಡಿಸಿ ಕಾಯಿಗಳನ್ನು ಬೀಳಿಸುತ್ತಿದ್ದಾರೆ ಅಂದುಕೊಂಡರು. ಕಾಯಿ ರಭಸವಾಗಿ ಮೈ ಮೇಲೆ ಬೀಳುತ್ತಿದ್ದರಿಂದ ಕಿರಣ್ ಕೋಪದಿಂದ ಮೇಲಕ್ಕೆ ನೋಡಿ ಕೂಗಿದ, ಹೇ, ಅಷ್ಟು ಜೋರಾಗಿ ಮರ ಅಲ್ಲುಗಾಡಿಸಬೇಡಿ, ನಿಧಾನವಾಗಿ ಕಾಯಿಗಳನ್ನು ಉದುರಿಸಿ. ಆದರೆ ಅವನು ಹಾಗೆ ಹೇಳಿ ಮರವನ್ನು ನೋಡಿದಾಗ ಆ ಮರದಲ್ಲಿ ಯಾರೂ ಇರಲಿಲ್ಲ. ಕರಣ್ ಹಾಗೂ ಕಾರ್ತಿಕ್ ಇಬ್ಬರು ಅದಾಗಲೇ ಮರದಿಂದ ಕೆಳಗೆ ಬಿದ್ದು ಕುಳಿತು ವಿಚಿತ್ರವಾಗಿ ತನ್ನಿಂತಾನೇ ಅಲುಗಾಡುತ್ತಿದ್ದ ಆ ಮರವನ್ನು ದಿಟ್ಟಿಸಿ ನೋಡುತ್ತಿದ್ದರು. ಅವರು ಕೆಳಗೆ ಬಿದ್ದದ್ದನ್ನು ರಾಘವ್ ಆಗಲಿ ಕಿರಣ್ ಆಗಲಿ ಗಮನಿಸಿಯೇ ಇರಲಿಲ್ಲ. ಅವರಿಬ್ಬರು ಭಯದಿಂದ ಮಾತೇ ಮರೆತು ಕುಳಿತಿದ್ದರು. ರಾಘವ್ ಹಾಗೂ ಕಿರಣ್ ಅವರಿಬ್ಬರನ್ನು ಮೇಲಕ್ಕೆ ಏಳಲು ಸಹಾಯ ಮಾಡಿದರು. ಆ ಮರ ಇವಾಗಲೂ ತಾನೇ ತಾನಾಗಿ ಅಲುಗಾಡುತ್ತಿತ್ತು. ಇಡೀ ಮರವೇ ತೂಗಾಡುತ್ತಿತ್ತು, ಗಾಳಿ ಮಳೆ ಇಲ್ಲದೆ. ಭಯಭೀತರಾಗಿದ್ದ ಅವರು ಮನೆಗೆ ಸೇರುವಾಗ ಅದಾಗಲೇ ಮಧ್ಯರಾತ್ರಿ ಕಳೆದಿತ್ತು. ಮನೆಯ ಇತರ ಸದಸ್ಯರು ಅದಾಗಲೇ ನಿದ್ರಿಸುತ್ತಿದ್ದರು. ಅವರಿಗೆ ಎಚ್ಚರವಾಗದಿರಲೆಂದು ಆ ನಾಲ್ವರು ಮನೆಯ ಹೊರಗಡೆ ಹಾಸಿಗೆ ಹಾಸಿ ಮಲಗಿದರು. ತುಂಬ ದಣಿದಿದ್ದರಿಂದ ಅವರು ಹಾಗೆಯೇ ನಿದ್ರೆಗೆ ಜಾರಿದರು. ಸಮಯದ ಅರಿವಿಲ್ಲದೆ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದ ಸಮಯವದು. ನಿದ್ರೆಯಲ್ಲಿದ್ದ ರಾಘವ್ಗೆ ಒಮ್ಮೆಲೆ ಉಸಿರುಗಟ್ಟಿದ ಹಾಗೆ ಅನುಭವ ಆಗುತ್ತೆ. ಆತ ತಕ್ಷಣ ಕಣ್ಣು ತೆರೆದು ನೋಡಿದಾಗ ಕರಣ್ ಆತನ ಕತ್ತನ್ನು ಹಿಸುಕುತ್ತಿದ್ದ.
ಇತ್ತ ಕಿರಣ್ ಹಾಗೂ ಕಾರ್ತಿಕ್ ಕೂಡ ಪರಸ್ಪರರ ಕತ್ತನ್ನು ಹಿಸುಕಿಕೊಳ್ಳುತ್ತಿದ್ದರು. ರಾಘವ್ ಅದೇಗೋ ಕರಣ್ ಕೈಯಿಂದ ತಪ್ಪಿಸಿಕೊಂಡು ಕರಣ್ಗೆ ಗದರಿಸಲು ಪ್ರಾರಂಭಿಸಿದ. ಆದರೆ ಆವಾಗ ರಾಘವ್ಗೆ ತಿಳಿದದ್ದು ಏನೆಂದರೆ, ಕರಣ್ ಸಂಪೂರ್ಣ ಎಚ್ಚರದಿಂದಿರಲಿಲ್ಲ. ಆತ ನಿದ್ದೆಯ ಮಂಪರಿನಲ್ಲಿರುವಂತೆ ತೋರ್ತಾ ಇದ್ದ. ಆತ ಹಿಪ್ನೋಟೈಸ್ ಆದಂತೆ ರಾಘವ್ ಕಡೆಗೆ ಕೈ ಚಾಚಿಕೊಂಡು ನಡೆದುಕೊಂಡು ಬರುತ್ತಿದ್ದ. ಇತ್ತ ಕಿರಣ್ ಹಾಗೂ ಕಾರ್ತಿಕ್ ಕೂಡ ನಿದ್ದೆಗಣ್ಣಿನಲ್ಲಿ ಪರಸ್ಪರ ಹೊಡೆದಾಡಿಕೊಳ್ಳುತ್ತಿದ್ದರು. ಅವರೆಲ್ಲ ನಿದ್ರೆಯಲ್ಲೇ ಏನೋ ಕಾಣದ ಶಕ್ತಿಯ ಹಿಡಿತದಲ್ಲಿರುವಂತೆ ವರ್ತಿಸುತ್ತಿದ್ದರು. ರಾಘವ್ ಅವರ ಅವಸ್ಥೆ ನೋಡಿ ಭಯದಿಂದ ಅವರ ಹೆಸರುಗಳನ್ನು ಕೂಗಿ ಕರೆಯತೊಡಗಿದ, ಅವರು ಜಾಗೃತಗೊಳ್ಳಲಿ ಎಂದು. ಅದೇ ಸಮಯಕ್ಕೆ ಮನೆಯ ಒಳಗಡೆ ಮಲಗಿದ್ದ ರಾಘವ್ನ ಅಜ್ಜಿ ಕಿಟಾರನೆ ಕಿರುಚಿಕೊಳ್ಳುತ್ತಾರೆ. ಸ್ವಲ್ಪ ಸಮಯದಲ್ಲೇ ಆ ಮೂವರು ಕೂಡ ನಾರ್ಮಲ್ ಸ್ಟೇಟ್ಗೆ ಬಂದಿದ್ದರು. ಆದರೆ ಅವರು ಯಾಕೆ ಆ ರೀತಿ ಹೊಡೆದುಕೊಳ್ಳುತ್ತಿದ್ದರು ಎಂದು ಅವರನ್ನು ಕೇಳಿದಾಗ ಅವರಿಂದ ಬಂದ ಉತ್ತರ ಒಂದೇ. ಅದೇನೆಂದರೆ, ಆ ಮೂವರಿಗೂ ಕೂಡ ಒಂದೇ ರೀತಿಯ ಕನಸು ಬಿದ್ದಿತ್ತು ಹಾಗೂ ಆ ಕನಸಿನಲ್ಲಿ ಅವರು ಪರಸ್ಪರರು ಹೊಡೆದಾಡಿಕೊಳ್ಳುತ್ತಿದ್ದರು ಎಂಬುದಾಗಿತ್ತು. ಇನ್ನು ಆ ಅಜ್ಜಿಯ ಬಳಿ ಯಾಕೆ ಆ ಥರ ಕಿರುಚಿಕೊಂಡ್ರಿ ಅಂತ ಕೇಳಿದಾಗ ಅಜ್ಜಿಯ ಬಳಿ ನಿಖರವಾದ ಉತ್ತರ ಇರಲಿಲ್ಲ. ನಿದ್ದೆಯಲ್ಲಿ ಏನೋ ಭಯವಾಯಿತು ಅಂತ ಅಂದ್ರಂತೆ. ಇಲ್ಲಿ ನಡೆದ ಘಟನೆಗಳಿಂದ ರಾಘವ್ಗೆ ಒಂದಂತೂ ಕನ್ಫರ್ಮ್ ಆಯಿತು, ಅದೇನೆಂದರೆ ಸಮಥಿಂಗ್ ಈಸ್ ರಾಂಗ್ ಅಂತ. ಹೀಗೆಲ್ಲ ವಿಚಿತ್ರ ಘಟನೆ ಆಗ್ತಾ ಇದೆ ಅಂದರೆ ಏನಾದರೂ ಕಾರಣ ಇರಲೇಬೇಕಲ್ವಾ? 3 ಜನರಿಗೂ ಸೇಮ್ ಕನಸು ಬೀಳುವುದು ಅಂದರೆ ಏನರ್ಥ ಅದರಲ್ಲಿ? ಅದೆಲ್ಲ ಹೇಗೆ ಸಾಧ್ಯ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೇಳಲು ರಾಘವ್ ಮರುದಿನ ತನಗೆ ಪರಿಚಯ ಇದ್ದ ತಾಂತ್ರಿಕನ ಬಳಿ ಹೋಗುತ್ತಾನೆ. ನಡೆದ ಘಟನೆಗಳನ್ನು ಬಿತ್ತರಿಸುತ್ತಾನೆ. ಎಲ್ಲವನ್ನೂ ಆಲಿಸಿದ ತಾಂತ್ರಿಕ ಕವಡೆ ಹಾಕಿ ನೋಡಿ ಹೀಗೆ ಹೇಳುತ್ತಾನೆ, ನೀವು ಹೋದ ಜಾಗ ಸಾಮಾನ್ಯ ಜಾಗ ಆಗಿರಲಿಲ್ಲ. ಅಲ್ಲಿ ವಸ್ತುಗಳನ್ನು ಕದ್ದುಕೊಂಡು ಹೋಗಬಾರದು ಎಂದು ಆ ಜಾಗದ ಮಾಲೀಕ ಆತನ ಕುಲದೈವಕ್ಕೆ ಒಯ್ಲು ಕೊಟ್ಟಿದ್ದಾನೆ. ಹಾಗೂ ಆ ದೈವಶಕ್ತಿಯು ಇಲ್ಲಿನ ತನಕ ಆ ಜಾಗವನ್ನು ಕಾಪಾಡ್ತಾ ಇದೆ. ನೀವು ಅಲ್ಲಿಗೆ ಹೋದ ತಕ್ಷಣ ನಿಮ್ಮನ್ನು ಓಡಿಸುವ ಸಲುವಾಗಿ ಆ ದೈವವು ನಿಮಗೆ ಹೆದರಿಸಿದೆ. ಆದರೆ ನೀವು ಬರುವಾಗ ನಿಮ್ಮ ಜೊತೆಗೆ ಗೋಡಂಬಿ ಬೀಜಗಳನ್ನು ಕದ್ದುಕೊಂಡು ಮನೆಗೆ ತಂದಿದ್ದೀರಾ. ಆದ್ದರಿಂದ ಆ ದೈವವು ನಿಮ್ಮ ಮನೆ ತನಕವೂ ಪ್ರವೇಶಿಸಿದೆ. ನೀವು ಕದ್ದುಕೊಂಡು ಬಂದ ತಪ್ಪಿಗೆ ಶಿಕ್ಷಿಸುವ ಸಲುವಾಗಿ ಆ ದೈವವು ನೀವೇ ಪರಸ್ಪರರು ಹೊಡೆದಾಡಿಕೊಳ್ಳುವಂತೆ ಮಾಡಿತು ಹಾಗೂ ನಿಮ್ಮೆಲ್ಲರ ಕನಸಿನಲ್ಲಿ ಬಂದು ಭಯವನ್ನು ಉತ್ಪತ್ತಿ ಮಾಡಿತು. ಹೀಗೆ ಸವಿಸ್ತಾರವಾಗಿ ವಿವರಿಸಿದ ತಾಂತ್ರಿಕನು ಮತ್ತೆ ಪರಿಹಾರವನ್ನು ಕೂಡ ಸೂಚಿಸುತ್ತಾನೆ. ನೀವು ತಂದಿರೋ ಗೇರು ಬೀಜಗಳನ್ನು ಪುನಃ ತೆಗೆದುಕೊಂಡು ಅದೇ ಜಾಗದಲ್ಲಿ ಇಟ್ಟು ಬನ್ನಿ ಎಂದು ಆತ ಹೇಳುತ್ತಾನೆ. ತಾಂತ್ರಿಕನ ಮಾತು ಕೇಳಿ ಎಲ್ಲರೂ ಭಯಭೀತರಾಗುತ್ತಾರೆ. ಆತ ಹೇಳಿದಂತೆ ಇವರು ಎಲ್ಲ ಗೇರು ಬೀಜಗಳನ್ನು ತೆಗೆದುಕೊಂಡು ವಾಪಸ್ಸು ಇಟ್ಟು ಬರುವ ಯೋಚನೆಯನ್ನು ಮಾಡ್ತಾರೆ. ಹಾಗೆಯೇ ಅವರು ಆ ಬೀಜಗಳನ್ನು ಇಟ್ಟು ವಾಪಸ್ಸು ಹಿಂದಿರುಗುವಾಗ ಅದೇ ಬೇಲಿಯ ಬದಿಯಲ್ಲಿ ಒಂದು ಹಳೆಯ ಕಬ್ಬಿಣದ ಬೋರ್ಡ್ ನೋಡ್ತಾರೆ. ತುಂಬ ಹಳೆಯದಾಗಿತ್ತು. ತಕ್ಷಣಕ್ಕೆ ಅಲ್ಲಿ ಬೋರ್ಡ್ ಇದೆ ಅಂತ ಯಾರಿಗೂ ಗೊತ್ತಾಗುವ ಸ್ಥಿತಿಯಲ್ಲಿ ಅದು ಇರಲಿಲ್ಲ. ಆದರೆ ಅದರಲ್ಲಿ ಏನು ಬರೆದಿತ್ತು ಗೊತ್ತಾ? ಅದರಲ್ಲಿ ಇಲ್ಲಿಂದ ಏನನ್ನೂ ತೆಗೆದುಕೊಂಡು ಹೋಗಬೇಡಿ, ಯಾಕೆಂದರೆ ಈ ಜಾಗವನ್ನು ಉಯಿಲು ಕೊಡಲಾಗಿದೆ ಅಂತ ಬರೆದಿತ್ತು. ಬೋರ್ಡ್ ಓದಿದ ಅವರೆಲ್ಲ ಅಕ್ಷರಶಃ ನಿಬ್ಬೆರಗಾಗಿ ಹೋದರು. ಮುಂದೆ ಯಾವತ್ತೂ ಕಿರಣ್ ಆ ಕಡೆ ಮುಖ ಮಾಡಲಿಲ್ಲ ಇಲ್ಲಿಯ ತನಕವೂ. ಆದರೆ ಪ್ರಸ್ತುತ ಆ ಜಾಗದ ಓನರ್ ಎಲ್ಲ ಮರಗಳನ್ನು ಕಡಿದು ಆ ಜಾಗವನ್ನು ಮಾರಿ ಈಗ ಆ ಜಾಗದಲ್ಲಿ ಬೇರೆ ಕಟ್ಟಡಗಳು, ಕಾಂಪ್ಲೆಕ್ಸ್ಗಳು ಆಗಿವೆಯಂತೆ. ಇವಾಗ ಆ ಜಾಗದ ರೂಪುರೇಖೆಯೇ ಬದಲಾಗಿದೆಯಾದರೂ ರಾಘವ್, ಕಿರಣ್, ಕರಣ್ ಹಾಗೂ ಕಾರ್ತಿಕ್ಗೆ ಇಂದಿಗೂ ಕೂಡ ಆ ಘಟನೆಯನ್ನು ಮರೆಯಲಾಗುತ್ತಿಲ್ಲ.